ಮಾತುಗಳನ್ನು ಆರಂಭಿಸುತ್ತೇನೆ. ಒಂದು ಪುಟ್ಟ ಗ್ರಾಮ, ಮಹಾರಾಷ್ಟ್ರದ ಮಾಹು. ಇಲ್ಲಿ ಒಂದು ಪುಟ್ಟ ಪಂಗಡ ಮಹರ್. ಇದು ಒಂದು ದಲಿತ ಪಂಗಡವಾಗಿರುತ್ತೆ. ಇಲ್ಲಿ ಜನಿಸಿದಂತಹ ಒಬ್ಬ ಪುಟ್ಟ ಬಾಲಕ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. 1891 ಏಪ್ರಿಲ್ 14ರಂದು ಇವರ ಜನನ. ಈ ಪುಟ್ಟ ಊರಿನಲ್ಲಿ ಒಂದು ಪುಟ್ಟ ಶಾಲೆ. ಆ ಶಾಲೆಯಲ್ಲಿ ನಾವೆಲ್ಲ ಶಾಲೆ ಅಂದ್ರೆ ಕಲ್ಪನೆ ಮಾಡ್ಕೊಳ್ತೀವಿ ಸಮಾನತೆ ಅನ್ನುವಂಥದ್ದನ್ನ. ಆದ್ರೆ ಇಲ್ಲಿ ಸಮಾನತೆ ಅನ್ನುವಂಥದ್ದು ಇರಲಿಲ್ಲ. ಅಸ್ಪೃಶ್ಯತೆ, ಜಾತಿ ಭೇದ, ಮೇಲ್ಜಾತಿ ಕೀಳ್ಜಾತಿ ಅನ್ನುವಂತಹ ಭೇದ ಭಾವಗಳು ಈ ಒಂದು ಶಾಲೆಯಲ್ಲಿ ತುಂಬಿತ್ತು. ಈ ಶಾಲೆಯಲ್ಲಿ ನಾನು ಕಲಿಬೇಕು ಅನ್ನುವಂತಹ ಹಂಬಲ ಈ ಪುಟ್ಟ ಬಾಲಕನಿಗಿರುತ್ತೆ. ನಾನು ಓದಬೇಕು, ನಾನು ಶಿಕ್ಷಣವಂತನಾಗಬೇಕು, ಶಿಕ್ಷಣದಲ್ಲಿ ನಾನು ಕೂಡ ಮುಂದುವರಿಬೇಕು ಅನ್ನುವಂತಹ ಆಸೆ ಈ ಬಾಲಕನಿಗಿರುತ್ತೆ. ಆದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂದಿನ ಕಾಲದಲ್ಲಿ ಆ ಒಂದು ಜಾತಿ ವ್ಯವಸ್ಥೆಯ ಮಧ್ಯೆ ದಲಿತ ಪಂಗಡದವರು ಓದಿ ಮುಂದೆ ಬರುವಂತಹದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ಆ ಒಂದು ಶಾಲೆಯಲ್ಲಿ ಈ ಒಂದು ವಿದ್ಯಾರ್ಥಿಗೆ ಪ್ರವೇಶ ಸಿಗುತ್ತೆ. ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಇವನಿಗಾದಂತಹ ಅವಮಾನ ಸಾಕಷ್ಟು. ಅಲ್ಲಿ ಶಿಕ್ಷಕರು ತರಗತಿಯನ್ನ ನಡೆಸುವಾಗ ಇವರು ಮೇಲ್ಜಾತಿ ಮಕ್ಕಳನ್ನ ಮುಂದೆ ಕೂರಿಸ್ತಾರೆ, ಕೀಳ್ಜಾತಿ ಮಕ್ಕಳನ್ನ ಹಿಂದೆ ಕೂರಿಸಿ ಒಂದು ಮೂಲೆಯ ಗುಂಪಾಗಿ ಪಾಠವನ್ನ ಮಾಡ್ತಾ ಇರ್ತಾರೆ. ಅದು ಕೆಲವೊಬ್ರು ಶಿಕ್ಷಕರು ಈ ಕೀಳ್ಜಾತಿ ಮಕ್ಕಳನ್ನ ಹೊರಗೆ ಹಾಕಿ ಅಲ್ಲಿ ಕಿಟಕಿಯಲ್ಲಿ ಪಾಠವನ್ನ ಕೇಳುವಂತಹ ಸಂದರ್ಭವೂ ಕೂಡ ಈ ಬಾಲಕನಿಗೆ ಬರುತ್ತೆ. ಆದ್ರೆ ಈ ಬಾಲಕ ಎದೆಗುಂದಲಿಲ್ಲ. ನಾನು ಓದ್ಬೇಕು, ನಾನು ಕಲಿಬೇಕು, ನಾನು ಯಾಕೆ ಕಲಿಬಾರದು ಅನ್ನುವಂತಹ ಪ್ರಶ್ನೆ ಈ ಬಾಲಕನಲ್ಲಿರುತ್ತೆ. ಅದೇ ರೀತಿ ಈ ಬಾಲಕನಿಗೆ ಶಾಲೆಯಲ್ಲಿ ಮಾತ್ರವಲ್ಲ, ಹೊರಗಡೆ ಕೂಡ ಶಾಲೆಯಲ್ಲಿ ನೀರು ಕುಡಿಯುವಾಗಲೂ ಕೂಡ ಅದೇ ಅಂತಹ ತೊಂದರೆಗಳೇ ಆಗುತ್ತೆ. ಆ ಶಿಕ್ಷಕರು ತರಗತಿಯಲ್ಲಿ ಒಂದು ಲೆಕ್ಕವನ್ನ ಮಾಡಿ ಅಂತ ಹೇಳಿದಾಗ ಅಲ್ಲಿರುವಂತಹ ಯಾವುದೇ ಮಕ್ಕಳು ಆ ಲೆಕ್ಕಕ್ಕೆ ಉತ್ತರವನ್ನ ನೀಡಲ್ಲ. ಆದ್ರೆ ಈ ಬಾಲಕ ಮಾತ್ರ ನಾನು ಆ ಲೆಕ್ಕಕ್ಕೆ ಉತ್ತರವನ್ನ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಆದ್ರೆ ಅದು ಅಷ್ಟು ಸುಲಭನ? ಅಷ್ಟು ಬೋರ್ಡ್ ಮತ್ತೆ ಚಾಕ್ಪೀಸ್ ಬಡಪವನ್ನ ಆ ಮಗುವಿಗೆ ಕೊಡ್ತಾರ? ಇಲ್ಲ. ಯಾಕಂದ್ರೆ ಆ ಮಗು ಮುಟ್ಟಿದಂತಹ ಚಾಕ್ಪೀಸ್ ಆಗಲಿ ಬೋರ್ಡ್ ಆಗಲಿ ನಾನು ಮುಟ್ಟಿದ್ರೆ ನಮಗೆ ಅವಮಾನ ಆಗುತ್ತೆ ಅಂತ ಆ ಒಂದು ಪುಟ್ಟ ಮಕ್ಕಳ ಮನಸ್ಸಿನಲ್ಲಿಯೇ ಅಂತಹ ಭಾವನೆ ಇರುತ್ತೆ. ಇಲ್ಲಿ ಶಿಕ್ಷಕರ ಪಾತ್ರ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಯಾಕಂತಂದ್ರೆ ಮಕ್ಕಳು ಚಿಕ್ಕವರು ಇರುವಾಗಲೇ ಒಂದು ಅವರಿಗೆ ಜಾತಿ ಭೇದ ಭಾವ ಅನ್ನುವಂಥದ್ದು ಕಲಿಸಬಾರ್ದು. ಆದ್ರೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಆ ಶಿಕ್ಷಕರು ಮೇಲ್ಜಾತಿ ಕೀಳ್ಜಾತಿ ಅನ್ನುವಂತಹ ಭೇದ ಭಾವವನ್ನ ಬೆಳೆಸಿದ್ರು. ಇಂತಹ ಸಮಸ್ಯೆಗಳ ಮಧ್ಯೆಯೇ ಅಂಬೇಡ್ಕರ್ ಅವರು ಬೆಳೆದು ಮುಂದೆ ಬರ್ತಾರೆ. ಇವರು 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಇವರ ತಂದೆ ತಾಯಿ ಭೀಮಾಬಾಯಿ, ತಂದೆ ರಾಮ್ಜಿ ಸರ್ಪಾಲ್. ಇವರು ಒಂದು ದಲಿತ ಪಂಗಡಕ್ಕೆ ಸೇರಿದಂಥವರು. ಮಹಾರಾಷ್ಟ್ರದ ಮಾಹು ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಬ್ರಿಟಿಷರಲ್ಲಿ ಸುಬೇದಾರ್ ಹುದ್ದೆಯನ್ನ ಪಡ್ಕೊಂಡಿರ್ತಾರೆ. ಇವರಿಗೆ 16ನೆಯ ವಯಸ್ಸಿನಲ್ಲಿಯೇ ರಮಾಬಾಯಿ ಅನ್ನುವಂತಹ ಒಂದು ಕನ್ಯೆಯೊಡನೆ ವಿವಾಹ ಆಗುತ್ತೆ. ಇವರು ಮೆಟ್ರಿಕ್ಯುಲೇಷನ್ ಅನ್ನ ಪಾಸ್ ಮಾಡಿದಂತಹ ಒಂದು ಅದ್ಭುತ ಶಕ್ತಿ ನಮ್ಮ ಅಂಬೇಡ್ಕರ್ ಅಂತ ಹೇಳ್ಬೋದು. ಇವರು ನಾನು ಇನ್ನೂ ಓದಬೇಕು ಅನ್ನುವಂತಹ ಹಂಬಲ ಇವರಲ್ಲಿ ಹೆಚ್ಚಾಗಿ ಇವರು MA ಮತ್ತು PhD ಪದವಿಯನ್ನು ಪಡೆಯಲಿಕ್ಕೆ ನ್ಯೂಯಾರ್ಕಿನ ಕೊಲಂಬಿಯಾ ಅನ್ನುವಂತಹ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ. ಅಂದಿನ ಕಾಲದಲ್ಲಿ ಒಬ್ಬ ದಲಿತ ಪಂಗಡಕ್ಕೆ ಸೇರಿದ ಬಾಲಕ ಇನ್ನೊಂದು ಹೊರದೇಶದ ವಿಶ್ವವಿದ್ಯಾಲಯದಲ್ಲಿ ಕಲಿಯುವುದಂದ್ರೆ ಅದು ಸುಲಭವಾದ ಮಾತಲ್ಲ. ಇವರು ಅಲ್ಲಿ ಹೋಗಿ ಆ ವಿಶ್ವವಿದ್ಯಾಲಯದಲ್ಲಿ ಜ್ಞಾನವನ್ನು ಪಡ್ಕೊಂಡು ಶಿಕ್ಷಣವನ್ನು ಪಡ್ಕೊಂಡು ಬರ್ತಾರೆ. ಇವರಿಗೆ 1947ರಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕವನ್ನ ಮಾಡ್ತಾರೆ. ಇವರು ನ್ಯಾಯಾಧೀಶರಾಗಿರ್ತಾರೆ. ಅದೇ ರೀತಿ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಮಾತ್ರ ಅಲ್ಲ, ಭಾರತದ ಮೊದಲ ಕಾನೂನು ಮಂತ್ರಿ ಕೂಡ ಆಗಿರ್ತಾರೆ. ಬಹಿಷ್ಕೃತ ಭಾರತ, ಮೂಕನಾಯಕ ಇಂತಹ ಪತ್ರಿಕೆಗಳನ್ನ ಹೊರತಂದು ಸಮಾನತೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೂಕನಾಯಕ, ಬಹಿಷ್ಕೃತ ಭಾರತ ಅನ್ನುವಂತಹ ಪತ್ರಿಕೆಗಳನ್ನ ಹೊರತರ್ತಾರೆ. ಇವರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲೂ ಕೂಡ ಭಾಗವಹಿಸ್ತಾರೆ. ಇವರು ಪಾಕಿಸ್ತಾನ ಹಾಗೂ ಭಾರತ ವಿಭಾಗ ಆಗುವಂತಹ ಸಮಯದಲ್ಲಿ ಪಾಕಿಸ್ತಾನ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ. ಅದೇ ರೀತಿಯಲ್ಲಿ 1956 ಜನವರಿ 26 ಇದು ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ದಿನ, ನಮ್ಮೆಲ್ಲರಿಗೂ ತಿಳಿದಿರುವಂತಹ ದಿನ. ಈ ಸಂವಿಧಾನ ಅನ್ನುವಂಥದ್ದು ಒಬ್ಬ ದಲಿತ ಪಂಗಡದವ ಹುಡುಗ ಸಂವಿಧಾನವನ್ನ ರಚಿಸಿ ನಮ್ಮೆಲ್ಲರ ಮುಂದೆ ಇಡ್ತಾರೆ. ಆ ಸಂವಿಧಾನವನ್ನ ಎಂದೆಂದಿಗೂ ನಾವು ಒಪ್ಕೊಳ್ತೀವಿ ಅಂತಂದ್ರೆ ಅದು ಸುಲಭವಾದ ಮಾತಲ್ಲ.
ಪಠ್ಯಪುಸ್ತಕದಲ್ಲಿ ಅಳವಡಿಸಿಕೊಂಡು ಓದ್ತಾರೆ ಅನ್ನುವಂಥದ್ದು ಸುಲಭವಾದ ಮಾತಲ್ಲ. 1956 ದೆಹಲಿಯಲ್ಲಿ ಇವರ ಮರಣವಾಗುತ್ತೆ, ಡಿಸೆಂಬರ್ 6ರಂದು. ಅಂಬೇಡ್ಕರ್ ಅವರು ಹೇಳ್ತಾರೆ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆಂಬುದು ಬೇಕಿಲ್ಲ, ಮಾನವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಬೇಕು. ಈ ಜಾತಿ ಮತ ಪಂಥ ಅನ್ನುವಂಥದ್ದನ್ನ ಬಿಟ್ಟು ನಾವೆಲ್ಲರೂ ಸಮಾನರಾಗಬೇಕು. ನಾವೆಲ್ಲರೂ ಭಾರತೀಯರ ಮಕ್ಕಳು. ನಾವೆಲ್ಲರೂ ನಮ್ಮ ಜಾತಿ ಅನ್ನುವಂಥದ್ದನ್ನ ಸ್ಕೂಲ್ ಫಾರ್ಮ್ಗಳಲ್ಲಾಗಿರ್ಬೋದು, ಉದ್ಯೋಗಗಳ ಫಾರ್ಮ್ಗಳಲ್ಲಾಗಿ ಒಂದು ಕಾಲಮ್ ಇರುತ್ತಲ್ಲ, ಅಲ್ಲಿ ಮಾತ್ರ ಅದಕ್ಕೆ ಮಾತ್ರ ನಮ್ಮ ಜಾತಿ ಅನ್ನುವಂಥದ್ದು ಸೀಮಿತ ಆಗಿರ್ಬೇಕೇ ಹೊರತು